ಗುರುವಾರದ ದಿವಸ ವಿಶೇಷವಾಗಿ ಅವತ್ತಿಗೆ ಅಧಿಷ್ಠಾನ ದೇವತೆ ಅಥವಾ ಅಧಿದೇವತೆ ಅಂದರೆ ಬ್ರಹ್ಮ ಅಂತೇಳಿ ನಾನು ಹೇಳಿದೆ. ಆ ಬ್ರಹ್ಮನನ್ನು ನಾವು ಆರಾಧಿಸ್ತಕ್ಕಂಥ ಅಂದರೆ ಪೂಜೆಯನ್ನು ಮಾಡತಕ್ಕಂತಹ ದೇವಾಲಯದಲ್ಲಿ ವಿಗ್ರಹ ರೂಪದಲ್ಲಿ ಆರಾಧಿಸ್ತಕ್ಕಂಥದ್ದು ಇಲ್ಲ. ಆದರೆ ಯಜ್ಞಗಳಲ್ಲೆಲ್ಲ ಬ್ರಹ್ಮನಿಗೆ ಆಹುತಿ ಇದೆ. ಆದರೆ ನಾವು ವಿಗ್ರಹ ರೂಪದಲ್ಲಿ ವಿಷ್ಣು ಪರಮೇಶ್ವರನನ್ನು, ಗಣಪತಿಯನ್ನು, ದೇವಿಯನ್ನು ಆರಾಧಿಸಿದಂತೆ ಬ್ರಹ್ಮನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದರೂ ಕೂಡ ಅವನನ್ನು ನಾವು ಪೂಜೆಯನ್ನು ಮಾಡುವುದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ಪುರಾಣಗಳಲ್ಲಿ ಬರುತ್ತೆ. ಭೃಗು ಮಹರ್ಷಿಯ ಶಾಪದಿಂದ ಅವನಿಗೆ ಭೂಲೋಕದಲ್ಲಿ ಪೂಜೆ ಅನ್ನತಕ್ಕಂಥದ್ದು ಮಾಡುವುದು ಬೇಡ ಅನ್ನತಕ್ಕಂತಹ ಅಥವಾ ಶಾಪಗ್ರಸ್ತನಾಗಿರುವುದರಿಂದ ಭೃಗು ಮಹರ್ಷಿಯ ಶಾಪ ಕೊಡಲ್ಪಟ್ಟಿತು ಅನ್ನತಕ್ಕಂಥದ್ದು. ಎಲ್ಲ ಜ್ಞಾನಕ್ಕೂ ಕೂಡ ಬ್ರಹ್ಮನೇ ಅಧಿಷ್ಠಾನ ದೇವತೆ ಆಗಿರೋದರಿಂದ ನಾವು ವೇದ ಇರ್ಬೋದು, ಸ್ಮೃತಿಗಳಿರ್ಬೋದು, ಪುರಾಣಗಳಿರ್ಬೋದು, ಇತಿಹಾಸ ಇರ್ಬೋದು, ಮಹಾಭಾರತ ರಾಮಾಯಣದಂಥ ಕಾವ್ಯಗಳಿರ್ಬೋದು, ಇದಕ್ಕೆಲ್ಲ ಪ್ರೇರಣೆಯನ್ನು ಕೊಡತಕ್ಕಂಥವನು ಬ್ರಹ್ಮನೇ ಆಗಿರುವುದರಿಂದ ಜ್ಞಾನ ರೂಪದಲ್ಲಿ ಬ್ರಹ್ಮನನ್ನು ನಾವು ಆರಾಧಿಸ್ತೀವಿ.